ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ಸೃಷ್ಟಿ ಎಷ್ಟೊಂದು ಸೊಬಗಿನಿಂದ ತುಂಬಿಕೊಂಡಿದೆ, ನಿತ್ಯ ನೂತನವಾಗಿದೆ. ಪ್ರತಿನಿತ್ಯ ಚಲುವಿಕೆಯನ್ನು ಚೆಲ್ತಾ ಚೇತೋಹಾರಿಯಾಗಿದೆ. ಇಷ್ಟೊಂದು ಸುಂದರವಾದ ಸೃಷ್ಟಿ ಎಷ್ಟೊಂದು ವೈವಿಧ್ಯತೆಯಿಂದ, ನಿಗೂಢತೆಯಿಂದ, ವಿಸ್ಮಯತೆಯಿಂದ ತುಂಬಿದೆ ಅಂದರೆ ನಾವು ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಈ ಪ್ರಕೃತಿಯಲ್ಲಿ ಅಸಂಖ್ಯ ಅಗಣಿತ ವಸ್ತುಗಳದಾವೆ, ಜೀವ ಜಂತುಗಳಿದ್ದಾವೆ. ವೃಕ್ಷ ಸಂಪತ್ತು ತುಂಬಿ 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 ವೃಕ್ಷರಾಜಿಯಾಗಿ ಮೆರೀತಾ ಇದೆ. ಅದರಲ್ಲಿರೋ ಪುಷ್ಪಗಳು ಕೋಟಿ ಕೋಟಿ. ಪುಷ್ಪಗಳಿಲ್ಲದ ಪ್ರಪಂಚ ಸೌಂದರ್ಯವೇ ಅಲ್ಲ. ಪುಷ್ಪಗಳ ಜೊತೆಗೆ ಪಕ್ಷಿ ಸಂಕುಲ ಎಷ್ಟೊಂದು ಅದ್ಭುತವಾಗಿ ಬಣ್ಣ ಬಣ್ಣಗಳಿಂದ ಹಾಡ್ತಾ ಹಾರ್ತಾ ತಮ್ಮ ಬದುಕನ್ನು ನಿರ್ವಹಿಸ್ತಾ ಇದ್ದಾವೆ. ಇಷ್ಟೆಲ್ಲ ವೈವಿಧ್ಯಪೂರ್ಣವಾದ ಈ ಸೃಷ್ಟಿಯೊಳಗೆ ಒಂದರಂತೆ ಒಂದಿಲ್ಲ. ಎಲ್ಲದರ ರೂಪ, ರಚನೆ, ರಂಗು, ರೀತಿ ಎಲ್ಲ ಬೇರೆನೆ. ಅಷ್ಟೇ ಆಗಲಿ, ನಾವು ಮಾನವರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದೀವಿ. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಭಾವ ಒಬ್ಬರದಿದ್ದಂಗೆ ಒಬ್ಬರದಿಲ್ಲ. ಎಲ್ಲವೂ ವೈವಿಧ್ಯಪೂರ್ಣ. ಈ ವೈವಿಧ್ಯಪೂರ್ಣತೆಯ ನಡುವೆ ಒಂದು ಏಕತೆ ಇದೆ, ಅಗೋಚರವಾದ ಒಂದು ಶಕ್ತಿ ಇದೆ, ಜೀವದ್ರವ್ಯವಿದೆ. ಅದು ರಹಸ್ಯವಾಗಿದೆ. ಆ ರಹಸ್ಯ ಸತ್ಯವನ್ನು, ಪರಮಶಕ್ತಿಯನ್ನು ಅರ್ಥ ಮಾಡಿಕೊಂಡವರು ರಹಸ್ಯದರ್ಶಿಗಳು, ಪರಮಜ್ಞಾನಿಗಳು, ಅನುಭಾವಿಗಳು ಅಂತ ಅನ್ನಿಸ್ಕೊಳ್ತಾರೆ. ಆ ರಹಸ್ಯ ನಾವು ಭೇದಿಸಬೇಕು, ಆ ರಹಸ್ಯವನ್ನು ನಾವು ತಿಳಿಬೇಕು. ಆಗ ಈ ಜೀವನ ಅದ್ಭುತವಾಗಿ ಅರಳಲಿಕ್ಕೆ ಸಾಧ್ಯ ಆಗುತ್ತೆ. ಜಗತ್ತಿನಲ್ಲಿ ಅನೇಕ ಜ್ಞಾನಿಗಳು, ಅವರು ಯಾವುದೇ ಕಾಲದಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಯಾವುದೇ ಭಾಷೆ ಮಾತಾಡ್ತಾ ಇರಲಿ, ಯಾವುದೇ ವೇಷಭೂಷಣ ತೊಟ್ಟಿರಲಿ, ಯಾವುದೇ ರೀತಿ ಜೀವನ ಶೈಲಿ ನಡೆಸ್ತಾ ಇರಲಿ, ಆದರೆ ಅವರ ಆಲೋಚನೆ, ಅವರು ಸಾರಿದ ಸತ್ಯ ಅದು ಒಂದೇ. ಏನೋ ರಹಸ್ಯ ಇದೆ. ಆ ರಹಸ್ಯ ಅದ್ಭುತವಾದ ಪ್ರಚಂಡವಾದ ಶಕ್ತಿ ಸ್ವರೂಪವಾಗಿದೆ. ಆ ಶಕ್ತಿಯೇ ಸೌಂದರ್ಯವನ್ನು ಚೆಲ್ಲುತ್ತೆ. ಇಡೀ ಸಮಸ್ತ ಸೃಷ್ಟಿಯ ಹಿಂದೆ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಕ್ರಿಯಾಶೀಲ, ಜ್ಞಾನಶೀಲ, ಚೆಲುವಿನ ಆಗರವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಆದ್ದರಿಂದ ಜ್ಞಾನಿಗಳ ಮಾತು ಅಂದರೆ ಸುಂದರವಾದ ಮಲ್ಲಿಗೆ ಹೂವಿನಂತೆ. ಹೂವು ಮೇಲೆ ಮೃದುಲ, ಮಧುರ, ಶುಭ್ರ, ಸುಂದರ, ಅದರ ಜೊತೆಗೆ ಸೌಂದರ್ಯದ ಜೊತೆಗೆ ಸುಗಂಧ ಭರಿತ. ಆ ಸುಗಂಧ ಸೂಸ್ತನೇ ತನ್ನೊಳಗೆ ಮಕರಂದನೂ ಇಟ್ಕೊಂಡಿದೆ. ಮೂರನ್ನೂ ಒಳಗೊಂಡು ಎಲ್ಲರನ್ನು ಕೈಬೀಸಿ ಕರೆಯುತ್ತೆ ಮಲ್ಲಿಗೆ ಹೂ. ಎಲ್ಲ ಹೂಗಳು ಅಷ್ಟೇ, ಆ ಹೂವಿನ ಗುಣ ಸ್ವಭಾವನೆ ಹಾಗೆ ಜ್ಞಾನಿಗಳ ಮಾತು ಅನುಭಾವದ ಸತ್ಯದ ಸುಂದರ ಪುಷ್ಪವಿದ್ದಂತೆ. ಸದಾ ಶಾಂತಿಯ ಸುಗಂಧವನ್ನು ಸೂಸ್ತವೆ. ಅನುಭಾವ ಮಕರಂದವನ್ನು ತುಂಬಿಕೊಂಡು ಅಲೌಕಿಕ ದೇವ ಸೌಂದರ್ಯದ ಬಗ್ಗೆ ಚಿಂತನ ಮಂಥನವನ್ನು ಅವರು ಹಾಸಿ ಹರಿಯುತ್ತಾರೆ. ಅಂಥ ಒಂದು
ಸುಂದರ ಸೊಬಗಿನ ವಚನ, ಅದು ನಮ್ಮೆಲ್ಲರ ಜೀವನ ಪುಷ್ಪವನ್ನು ಅರಳಿಸುವಂತಹ ಸುಂದರ ವಚನ, ಅನುಭಾವಪೂರ್ಣ ವಚನ, ಷಣ್ಮುಖ ಶಿವಯೋಗಿಗಳ ವಚನ ನೋಡೋಣ. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು. ಆತ್ಮಂಗೆ ಅರುಹೇ ಚೆಲುವು, ಅಖಂಡೇಶ್ವರನೆಂಬ ನಿಜವಿಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು. ವಚನ ಸಣ್ಣದು, ಗಾಯನ ರೂಪದಲ್ಲಿ ನೋಡೋಣ. ವಚನ ಗಾಯನ. ಗ ಪದ ನೀ ಧ ಪದ ಗ ಪದ ಪದ ಸಾ ಸ ಗ ಸಾ. ಅಂಗಕ್ಕೆ ಆಚಾರವೇ ಚೆಲುವು, ಅಂಗಕ್ಕೆ ಆಚಾರವೇ ಚೆಲುವು. ಮನಕ್ಕೆ ಮಹಾನುಭಾವವೇ ಚೆಲುವು, ಅಂಗಕ್ಕೆ ಆಚಾರವೇ ಚೆಲುವು. ಮನಕ್ಕೆ ಮಹಾನುಭಾವವೇ ಚೆಲುವು. ಆತ್ಮಂಗೆ ಅರುಹೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು. ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ, ಅಖಂಡೇಶ್ವರನೆಂಬ ನಿಜವೆಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು. ಶರಣರ ಸಂಘವೇ, ಶರಣರ ಸಂಘವೇ ಚೆಲುವು. ಷಣ್ಮುಖ ಶಿವಯೋಗಿಗಳು ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ತಾಲೂಕಿನವರು. 16-17ನೇ ಶತಮಾನದಲ್ಲಿ ಬಾಳಿ ಬೆಳಗಿದ ಘನ ಮಹಿಮ ಶರಣರು. ಅವರಿಗೆ 12ನೇ ಶತಮಾನದಲ್ಲಿ ಬಾಳಿ ಬೆಳಗಿದ್ದ ಬಸವಾದಿ ಪ್ರಮಥರ ವಚನಗಳು ಪ್ರಭಾವ ಬೀರ್ತಾವ. ಆ ವಚನ ಸುಮಗಳಿಂದ ತಮ್ಮ ಜೀವನವನ್ನೇ ಅರಳಿಸ್ಕೊಳ್ತಾರೆ. ಅವರೂ ಸಹ ಅನುಭಾವದ ವಚನ ಪುಷ್ಪವನ್ನು ಜಗತ್ತಿಗೆ ಕೊಡ್ತಾರೆ. ಅವರ 717 ವಚನಗಳಿದ್ದಾವೆ. ಒಂದೊಂದು ವಚನವೂ ಅನುಭಾವ ಮಕರಂದದಿಂದ ತುಂಬಿದೆ. ಅದರಲ್ಲಿ ಇದೊಂದು ವಚನ. ವಚನ ಬಹಳ ಸಣ್ಣದು. ಗಾತ್ರದಲ್ಲಿ ಕಿರಿದಾದಡೇನು ಪಾತ್ರದಲ್ಲಿ ಹಿರಿದು ಅಂತಾರಲ್ಲ, ಆ ರೀತಿಯಲ್ಲಿ ವಚನ ನಮ್ಮ ಜೀವನದ ಸಾರಸತ್ವವನ್ನು ಪ್ರತಿಬಿಂಬಿಸ್ತಾ ಇದೆ. ಮಾನವ ಜೀವನದ ಚೆಲುವು, ಅವನಲ್ಲಿರುವ ಅಂತಃಸತ್ವ, ಅದು ಅಪ್ರತಿಮವಾಗಿ ಬೆಳಗೋದು ಹೇಗೆ, ಎಲ್ಲವನ್ನು ಕುರಿತು ಬಹಳ ವಿಶೇಷವಾಗಿ ಈ ವಚನದಲ್ಲಿ ಷಣ್ಮುಖ ಶಿವಯೋಗಿಗಳು ತಿಳಿಸಿಕೊಡ್ತಾರೆ. ವಚನದ ಒಂದು ಶಬ್ದ ಮುಖ್ಯವಾದದ್ದು ಅಂದರೆ ಅದು ಚೆಲುವು. ಚೆಲುವು ಅನ್ನೋ ಶಬ್ದ ಈ ವಚನದ ಮೂಲ ಜೀವದ್ರವ್ಯ ಅಂತ ನಾವು ಹೇಳ್ಬೋದು. 4 ಸಾರಿ ಚೆಲುವು ಶಬ್ದ ಅನುರಣಿತ ಆಗುತ್ತೆ. ಅಂಗಕ್ಕೆ ಆಚಾರವೇ ಚೆಲುವು, ಮನಕ್ಕೆ ಮಹಾನುಭಾವವೇ ಚೆಲುವು, ಆತ್ಮಂಗೆ ಅರುಹೇ ಚೆಲುವು. ಇದು 3 ಪುಟ್ಟ ಸಾಲು. ಅದರಲ್ಲಿ ಚೆಲುವು ಪ್ರತಿ ಸಾಲಿನ ಶಬ್ದವಾಗಿ ಅದರ ಮಹತ್ವವನ್ನು ಸಾರ್ತಾ ಇದೆ. ಚೆಲುವು ಅನ್ನೋ ಅಚ್ಚ ಕನ್ನಡದ ಶಬ್ದಕ್ಕೆ ಅನೇಕ ಅರ್ಥ ಇದೆ.
ಚೆಲುವು ಅಂದರೆ ಶೋಭೆ, ಸಾರ್ಥಕತೆ, ಸೌಂದರ್ಯ, ಆನಂದ ಸತ್ವ, ಹೀಗೆಲ್ಲ ಅರ್ಥ ವಿವರ ಇದೆ. ಈ 3 ಸಾಲು ಅಂಗ, ಮನ, ಆತ್ಮ. ಅಂಗಕ್ಕೆ ಆಚಾರ, ಮನಸ್ಸಿಗೆ ಮಹಾನುಭಾವ, ಆತ್ಮಗೆ ಅರ್ಹು. ಇದು ಬಹಳ ಮುಖ್ಯ ಅನ್ನೋದನ್ನು ಇದು ಸಾರ್ತಾ ಇದೆ. ಈ ಮಾನವ ಶರೀರ ಅನ್ನೋದು 3 ಘಟಕದಿಂದ ಆಗಿದೆ ಅಂತ ಇತ್ತೀಚೆಗೆ ವಿಜ್ಞಾನ ಹೇಳುತ್ತೆ. ಮನುಷ್ಯ ಒಂದು ಸಂಯುಕ್ತ ವಸ್ತು. ಮ್ಯಾನ್ ಇಸ್ ಎ ಕಾಂಪೊನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. BMS ನಾವು ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ದೇಹ ಅದು ಸ್ಥೂಲ ಶರೀರ ಅಂತಲೇ ಹೇಳ್ತಾರೆ. ಅದಕ್ಕೆ ಆಕಾರ ಇದೆ, ಆಕೃತಿ ಇದೆ. ಮನಸ್ಸು ಅದು ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಆಕಾರಕ್ಕೆ ಸಿಗೋದಿಲ್ಲ. ಆದರೆ ಎಲ್ಲ ಕ್ರಿಯೆಗಳಿಗೆ, ಕೃತಿಗೆ, ಜ್ಞಾನಕ್ಕೆ ಅದು ಮೂಲ ಸಾಧನವಾಗಿ ಇದೆ. ಈ ದೇಹ ಮತ್ತು ಮನಸ್ಸಿನ ಕಾರ್ಯಕ್ಕೆ, ಅಭಿವ್ಯಕ್ತಿಗೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಸತ್ವ ಇದೆ, ಅದು ಆತ್ಮ. ಮೂಲ ಜೀವದ್ರವ್ಯ ಆತ್ಮ ಚೈತನ್ಯ. ಅದೇ ನಮ್ಮ ಬದುಕಿನ ಚೇತನ. ಈ ಚೈತನ್ಯಾಂಶವನ್ನು ನಾವು ಅನುಭವಿಸಬೇಕು. ಆದ್ದರಿಂದ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಅಂಗಕ್ಕೆ ಆಚಾರವೇ ಚೆಲುವು ಅಂತಾರೆ. ಅಂಗ ಅನ್ನೋ ಶಬ್ದ ವಿಶೇಷವಾಗಿ ಶರಣರ ಪರಿಭಾಷೆಯಲ್ಲಿ ಬಹಳಷ್ಟು ಬಳಕೆಯಾಗತ್ತೆ. ನಾವು ಸಾಮಾನ್ಯವಾಗಿ ದೇಹ, ಶರೀರ, ತನು, ಕಾಯ, ಭೋಗತನು ಹೀಗೆಲ್ಲ ಬಳಸ್ತೀವಿ. ಆದರೆ ಶರಣರು ಅವೆಲ್ಲ ಶಬ್ದವನ್ನು ಬಿಟ್ಟು ವಿಶೇಷ ಶಬ್ದವನ್ನು ಕನ್ನಡ ಭಾಷೆಗೆ ಕೊಡುಗೆಯಾಗಿ ಕೊಡ್ತಾರೆ. ಅಂಗ ಅಂತಾರೆ. ಅಂಗ ಅಂದರೆ 3 ಒಳಗೊಂಡು, ದೇಹ, ಮನ, ಆತ್ಮವನ್ನೊಳಗೊಂಡು ಅರಿವಿನ ಪ್ರಜ್ಞೆಯನ್ನು ತುಂಬಿಕೊಂಡು ಆ ಸತ್ಯ ತಿಳಿಲಿಕ್ಕೆ ಬಯಸ್ತಾ ಇರೋ ಒಂದು ಜೀವ, ಅದಕ್ಕೆ ಅಂಗ ಅಂತ ಬಳಸ್ತಾರೆ. ಅಂದರೆ ಶಕ್ತಿ ಚೈತನ್ಯ, ಪರಶಿವ ಶಕ್ತಿ ಚೈತನ್ಯ. ಅದರ ಕಡೆ ಗಮಿಸಬೇಕು, ಅದರ ಕಡೆ ಸಾಗಬೇಕು ಅನ್ನೋ ಭಾವವುಳ್ಳ ಜೀವಿಗಳಿಗೆಲ್ಲ ಅಂಗ ಅಂತ ಕರೀತಾರೆ. ಈ ಅಂಗ ಲಿಂಗಕ್ಕೆ ಆಶ್ರಯ. ಲಿಂಗ ಅಂದರೆ ದೇವ ಚೈತನ್ಯ. ಅಂಗದೊಳಗೆ ಲಿಂಗ ಚೈತನ್ಯ ಇದೆ. ಲಿಂಗ ಚೈತನ್ಯ ಇರೋದ್ರಿಂದನೇ ಅಂಗ ಇದೆ. ಆದ್ದರಿಂದ ಇದು ಲಿಂಗಾಂಗ. ಲಿಂಗಕ್ಕೆ ಅಂಗವಾದುದು, ಲಿಂಗಕ್ಕೆ ಅಂಗಿಯಾದುದು ಅಂದರೆ ದೇವಸತ್ಯಕ್ಕೆ ಆಶ್ರಯವಾದುದು. ದೇವಸತ್ಯದ ಆಶ್ರಯದಲ್ಲಿ ಇದು ಕೆಲಸ ನಡೆದಿದೆ, ಅಂಗವಾಗಿದೆ. ಇದು ಸ್ಪಷ್ಟವಾಗಿ ನಮಗೆ ಮನದಟ್ಟಾಗಬೇಕು. ಅದಕ್ಕೆ ಏನಪ್ಪ ಬೇಕು ಅಂದರೆ, ಇದು ಕ್ರಿಯಾಶೀಲ ಶರೀರ. ಒಂದು ನಿಮಿಷ ಸಹಿತ ಈ ದೇಹ ಸುಮ್ಮನಿಲ್ಲ. ನಾವು ಮಲಗಿದ್ರು, ಎದ್ದಿದ್ರು, ಕೆಲಸ ಮಾಡ್ತಿದ್ರು, ಉಸಿರಾಡಿಸ್ತಾನೇ ಇರ್ತೀವಿ. ಹೃದಯದ ಕ್ರಿಯೆ ನಿರಂತರ ಸಾಗಿರುತ್ತೆ, ರಕ್ತ ಪರಿಚಲನೆ ನಿರಂತರ ಸಾಗಿರುತ್ತೆ. ದೇಹದ ಕಣಕಣದಲ್ಲಿ ಕ್ರಿಯಾಶೀಲತೆ ಇದೆ, ಅದು ಕೆಲಸ ಮಾಡ್ತಾನೇ ಇದೆ. ಆಚಾರ ಅಂದರೆ ಆತ್ಮ ಚೈತನ್ಯದ ಇರುವವರೆಗೂ ಅದು ಕ್ರಿಯೆಯನ್ನು ಮಾಡ್ತಾನೇ ಇರುತ್ತೆ. ಅಂಥ ಒಂದು ಕ್ರಿಯೆ ಮಾಡಲಿಕ್ಕೆ ಕಾರಣವಾದದ್ದನ್ನು ಆಚಾರ ಅಂದರೆ ಅದರ ಕಡೆಗೆ ಚಲಿಸುವುದು. ಯಾವುದು ಕಾರಣವೋ ಅದನ್ನು ಅರಿಯಲು ಒಂದಿಷ್ಟು ನಾವು ಗಮನ ಕೊಡಬೇಕು. ಅದಕ್ಕೆ ಆಚಾರ ಅನ್ನೋ ಶಬ್ದ ಬಳಸ್ತಾರೆ. ಆ ಆಚಾರ ಅತಿ ಅವಶ್ಯವಾಗಿ ಬೇಕು. ಶ್ರದ್ಧೆಯಿಂದ ನಿಷ್ಠೆಯಿಂದ ಹೊರಗೂ ಎಲ್ಲ ಕೆಲಸ ಮಾಡಬೇಕು. ಅದೇ ಶ್ರದ್ಧೆ ನಿಷ್ಠೆಯಿಂದ ಅಂಗದಲ್ಲಿರುವ ಚೈತನ್ಯದವನ್ನು ಗಮನಿಸುವ ಕ್ರಿಯೆ ಕೂಡ ನಡೀಬೇಕು. ಅದಕ್ಕಾಗಿಯೇ ಆ ಒಂದು ಸತ್ಕ್ರಿಯಾಚರಣೆ ಅವಶ್ಯವಾಗಿ ಬೇಕು. ಅದು ಜೀವನದ ಚೆಲುವನ್ನು ಅರ್ಥ ಮಾಡಿಸ್ಕೊಡುತ್ತೆ. ಅಂಗದ ಚೆಲುವು ಅಂದರೆ ಸೌಂದರ್ಯ ಆಚಾರದಿಂದ ಅನ್ನೋದು ನಮಗೆ ಮನದಟ್ಟಾಗಬೇಕು. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ದೇಹಕ್ಕೆ ಚೆಲುವು ಬರೋದು ಯಾವಾಗಪ್ಪ ಅಂದರೆ ಅಲಂಕಾರ ವಸ್ತುಗಳಿಂದ ಅಂತ ಭಾವಿಸ್ತೀವಿ. ಹೊರಗಿನ
ವಸ್ತುಗಳಿಂದ ನಾವು ಅಲಂಕರಿಸಿಕೊಂಡು ಬಹಳ ಚೆಲುವಾಗಿ ಚೆನ್ನಾಗಿ ಸುಂದರವಾಗಿ ಕಾಣ್ತೀವಿ ಅನ್ನೋದು ಈಗಿನ ಟ್ರೆಂಡ್. ಅದಕ್ಕೆ ಎಲ್ಲಿ ನೋಡಿದ್ರಲ್ಲಿ ಬ್ಯೂಟಿ ಪಾರ್ಲರ್ಗಳು, ಸೌಂದರ್ಯ ಸದನಗಳು, ಸೌಂದರ್ಯ ಪ್ರಸಾದನಗಳು ಬಹಳಷ್ಟು ಮಾರುಕಟ್ಟೆಯಲ್ಲಿ ಬಿಡುಗಡೆ ಆಗ್ತಾನೇ ಇರ್ತವೆ. ನಾವು ಅದರ ಬೆನ್ನತ್ತಿ ಹೋಗ್ತಾನೇ ಇರ್ತೀವಿ. ಹೊರಗಿನ ಅಲಂಕಾರದಿಂದ ಈ ದೇಹ ಸೌಂದರ್ಯ ಹೆಚ್ಚಿಸ್ತೀನಿ ಅಂತ ತಿಳ್ಕೊಂಡ್ರೆ ಅದು ಖಂಡಿತ ಸುಳ್ಳು. ಯಾಕೆಂದರೆ ಆ ಒಂದು ಅಲಂಕಾರ ಕ್ಷಣಿಕ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಆಚಾರ ಕೆಟ್ಟರೂ ಆಕಾರ ಕೆಡಬಾರದು ಅಂಥೇಳಿ ಕೆಲವರು ದೇಹವಾದಿಗಳು ಹೇಳ್ತಾರೆ. ದೇಹನೇ ಸತ್ಯ ಅಂತ ಹೇಳಿದವರು, ನಮಗೆ ಆಚಾರ ಗೀಚಾರ ಗೊತ್ತಿಲ್ಲ, ಆಚಾರ ಕೆಟ್ಟರೂ ಪರವಾಗಿಲ್ಲ, ಹೊರಗೆ ಆಕಾರ ಕೆಡಬಾರ್ದು ಅಂತ ಅಲಂಕಾರದ ಬೆನ್ನತ್ತಿ, ಅಲಂಕರಣದ ವಸ್ತುಗಳ ಬೆನ್ನತ್ತಿ ಹೋಗ್ತಾರೆ. ಆದರೆ ಜ್ಞಾನಿಗಳು ಹೇಳ್ತಾರೆ, ಆಕಾರ ಕೆಟ್ಟರೂ ಆಚಾರ ಬಿಡಬಾರ್ದು. ಇದು ಗಾದೆ ಮಾತು. ಆಚಾರ ಕೆಟ್ಟರೂ ಆಕಾರ ಕೆಡಬಾರ್ದು ಕೆಲವರು ಭಾವ, ಆಕಾರ ಕೆಟ್ಟರೂ ಆಚಾರ ಬಿಡಬಾರ್ದು ಇದು ಜ್ಞಾನಿಗಳ ಭಾವ. ನಿಜವಾಗಿ ನಮ್ಮ ಬದುಕಿನ ಅಲಂಕಾರ ಸೌಂದರ್ಯ ಎಲ್ಲಪ್ಪ ಇದೆ ಅಂದರೆ ಅದು ನಮ್ಮ ಆಚರಣೆಯಲ್ಲಿ, ಆಚಾರದಲ್ಲಿ. ಅದಕ್ಕೆ ಹೇಳಿದರು, ಮಾನವನಿಗೆ ಆಚಾರವೇ ಸರ್ವಶ್ರೇಷ್ಠ ಅಲಂಕಾರ. ಆಚಾರವೇ ದೇಹ ಸ್ವಾಸ್ಥ್ಯಕ್ಕೆ, ಮನಸ್ವಾಸ್ಥ್ಯಕ್ಕೆ ಬೇಕಾಗಿರುವ ಸಂಪತ್ತು. ಆ ಸಂಪತ್ತನ್ನು ಬಳಸಿಕೊಂಡು ಸಕಾರಾತ್ಮಕ ಭಾವನೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ, ಎಲ್ಲರ ಒಳಿತಿಗಾಗಿ, ತನ್ನ ಒಳಿತಿಗಾಗಿ ಮತ್ತು ಎಲ್ಲದರ ಒಳಿತಿಗಾಗಿ ಕೆಲಸ ಮಾಡ್ತೀನಿ ಅಂತ ಮಾಡುವ ಎಲ್ಲ ಕ್ರಿಯೆ ಆಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಆಚಾರ ಪರಮೋ ಧರ್ಮ, ಪರಮಧನ, ಪರಮವಿದ್ಯೆ, ಪರಮಗತಿ ಅಂತ ಹೇಳ ಆಚಾರಕ್ಕೆ ಬಹಳಷ್ಟು ಅರ್ಥ ವಿವರಣೆಯನ್ನು ಕೊಡ್ತಾ ಹೋದರು. ಕಾಳಿದಾಸ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರ ಸರಿಯಾದ ರೀತಿಯಲ್ಲಿ ಕ್ರಿಯೆಗೆ ಒಳಗಾಗಿ ಸಶಕ್ತವಾಗಿ ಅದು ಸತ್ವಪೂರ್ಣವಾಗಿದ್ದರೆ ಎಲ್ಲ ಸಾಧನೆಗಳು, ಧರ್ಮ ಸಾಧನೆಯಾಗಲಿ, ಹೊರಗಿನ ಬಾಹ್ಯ ಸಾಧನೆಯಾಗಲಿ ಮಾಡಲಿಕ್ಕೆ ಅದು ಬೇಕಾಗುತ್ತೆ. ಆದ್ದರಿಂದ ಆಚಾರವೇ ಬದುಕಿಗೆ ಶೋಭೆ ತರುವಂಥದ್ದು. ಅದಕ್ಕೆ ಶರಣರು ಸ್ಪಷ್ಟವಾಗಿ ಹೇಳಿದರು, ಕಾಯ ಕೈಲಾಸ ಮಾಡ್ಕೊ, ಕಾಯಕ ಕೈಲಾಸ ಮಾಡ್ಕೊ. ಕಾಯ ಅಂದರೆ ದುಡಿಯುವ ಶರೀರ, ಕಾಯವೇ ಕೈಲಾಸನು ಅಂದರು, ಕಾಯಕವೇ ಕೈಲಾಸನು ಅಂತಂದರು. ಶುದ್ಧವಾಗಿ ಕಾಯಕ ಮಾಡೋ ಒಂದು ಕಾಯ ಇಟ್ಟುಕೊಂಡು, ಸಶಕ್ತ ಕಾಯ ಇಟ್ಕೊಂಡು ಕಾಯಕ ಮಾಡಿದರೆ, ಸತ್ಯಶುದ್ಧ ಕಾಯಕ ಮಾಡಿದರೆ ಜೀವನ ಕೈಲಾಸ ಅಂದರೆ ಸಂತೋಷಮಯವಾಗಿ, ಆನಂದಮಯವಾಗಿ ಇಲ್ಲಿ ಬದುಕ್ಬೋದು. ಯಾವ ಕೊರತೆ ಇಲ್ಲದಂಗೆ ಬದುಕ್ತಾ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಬದುಕಿನ ಈ ಅಂಗದ ಚೆಲುವು ಎಲ್ಲಿದೆಯಪ್ಪ ಅಂದರೆ, ಶೋಭೆ ಎಲ್ಲಿದೆ ಅಂದರೆ ನಿಜವಾಗಿ ಆಚರಣೆಯಲ್ಲಿ. ಆಚಾರ ಇದ್ದರೆ ಬಹಳಷ್ಟು ಸರಿಯಾದ ದಾರಿಯಲ್ಲಿ ನಾವು ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ದೇಹ ಸ್ವಾಸ್ಥ್ಯ, ಮನಸ್ವಾಸ್ಥ್ಯ ಎರಡಕ್ಕೂ ಆಚಾರ ಬಹಳಷ್ಟು ಸಹಕಾರಿಯಾಗಿದೆ. ಇನ್ನು ಮನಸ್ಸಿಗೆ ಮಹಾನುಭಾವ ಚೆಲುವು ಅಂತಾರೆ. ಆಗಲೇ ನೋಡಿದಾಗ ಮನಸ್ಸು ಸ್ವಸ್ಥ ಇದ್ರೇ ದೇಹ ಸ್ವಸ್ಥ ಇರುತ್ತೆ, ದೇಹ ಸ್ವಸ್ಥ ಇದ್ದರೆ ಮನಸ್ಸು ಸ್ವಸ್ಥ ಇರುತ್ತೆ. ಆದ್ದರಿಂದ ಈ ಮನಸ್ಸಿಗೆ ಒಂದು ವಿಶೇಷ ಶಕ್ತಿ ಇದೆ. ಏನು ಬೇಕಾದರೂ ಅದು ಸಾಧಿಸಿ ಕೊಡ್ತೀನಿ ಅಂತ ಅದು ನಿಂತಿದೆ. ಹೊರಗೆ ಅದನ್ನು ಬಳಸಿದಾಗ ಬಹಳಷ್ಟು ಒಂದು ಬೇರೆ ಬೇರೆ ವಸ್ತು ವಿನ್ಯಾಸಗಳು, ವಸ್ತುಗಳನ್ನು ನಾವು ವಿಕಾಸಗೊಳಿಸ್ತಾ ಏನೆಲ್ಲ ವಸ್ತುಗಳನ್ನು ರೂಪಿಸ್ಬೋದು. ಅದೇ ಮನಸ್ಸನ್ನು, ಅದರ ಮನೋಶಕ್ತಿಯನ್ನು ಸ್ವಲ್ಪ ಒಳಗೆ ತಿರುಗಿಸ್ಕೊಂಡ್ರೆ ಅದು ಪರವಸ್ತುವಿನ ಸತ್ಯವನ್ನು, ಪರಾತ್ಪರ ಸತ್ಯವನ್ನು ಕೂಡ ತಿಳಿಸ್ಕೊಳ್ಳೋಕ್ಕೆ ಅದು ಯೋಗ್ಯ ಆಗುತ್ತೆ. ಮಹದ ಅನುಭವನೂ ಅದಕ್ಕಾಗುತ್ತೆ, ಸಾಮಾನ್ಯದ ಅನುಭವವನ್ನು ಅದು ಪಡಲಿಕ್ಕೆ ಯೋಗ್ಯವಾಗಿದೆ. ಅಂಥ ಒಂದು ಸುಂದರವಾದ ಮನಸ್ಸಿದೆ ನಮಗೆ. ಆ ಮನಸ್ಸು ಅದ್ಭುತ ಶಕ್ತಿಯಿಂದ ಕೂಡಿದೆ. ಅದಕ್ಕೆ ಮನೋಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಚಂಡವಾದ ಶಕ್ತಿ ಇದೆ. ಆ ಶಕ್ತಿ ಬಹಳ ಸೂಕ್ಷ್ಮವಾಗಿ ಒಳಗೆ ಇದೆ. ನಾವು ಬಳಸ್ದಂಗೆಲ್ಲ ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದು ಮನಸ್ಸಿನ ಒಂದು ಸಾಮರ್ಥ್ಯ. ಆದ್ದರಿಂದ ಈ ಮನಸ್ಸು ಎಲ್ಲಿದೆ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಮನಸ್ಸೆಲ್ಲಿದೆ?
ಇತ್ತೀಚಿನ ಮನೋವಿಜ್ಞಾನದ ಪ್ರಯೋಗಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಮಾನವನ ಸಣ್ಣ ಮೆದುಳು ಮತ್ತು ದೊಡ್ಡ ಮೆದುಳಿನ ಮಧ್ಯೆ ಒಂದಿಷ್ಟು ಕ್ರಿಯೆ ಜರುಗ್ತವೆ. ಆ ಸತ್ತು ಅಲ್ಲೊಂದು ರಸೋತ್ಪತ್ತಿ ಆಗ್ತಾ ಇರುತ್ತೆ. ಆಧುನಿಕ ಮನೋವಿಜ್ಞಾನದ ಪ್ರಕಾರ ಮನಸ್ಸು ಮತ್ತು ಮತಿ ಮಧ್ಯೆ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಮನಸ್ಸಿನಲ್ಲಿಯೇ ಮತಿ ಇದೆ, ಮನಸ್ಸಿನಲ್ಲಿಯೇ ಗತಿ ಇದೆ, ಮನಸ್ಸಿನಲ್ಲಿಯೇ ಸ್ಥಿತಿ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ನಮ್ಮ ಮನೋಸ್ಥಿತಿ, ನಮ್ಮ ಮನೋಗತಿ, ನಮ್ಮ ಮನೋಶಕ್ತಿ ಅದು ಅಪ್ರತಿಮ. ಏನೆಲ್ಲ ಸಾಧಿಸಲಿಕ್ಕೆ ಅದು ಸಾಧ್ಯ ಮಾಡಿಕೊಡ್ತಾ ಇದೆ. ಈ ಮನಸ್ಸು ವಿಶೇಷವಾಗಿ ಶಕ್ತಿ ಸ್ವರೂಪನೇ ಅಂತ ಬಹಳ ನಿಖರವಾಗಿ ಇವತ್ತು ವಿಜ್ಞಾನ ತಿಳಿಸ್ತಾ ಇದೆ. ಆ ಮನಸ್ಸಿನಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಜರುಗುತ್ತೆ. ಮೆದುಳಿನ ರಾಸಾಯನಿಕ ಕ್ರಿಯೆ ಜರುಗುವಾಗ ಮನಸ್ಸು ಸೃಷ್ಟಿಯಾಗುತ್ತೆ, ಅಲ್ಲಿ ರಸೋತ್ಪತ್ತಿ ಆಗುತ್ತೆ, ಜ್ಞಾನೋತ್ಪತ್ತಿ ಆಗುತ್ತೆ, ಎಲ್ಲವೂ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದು ಒಂದು ಅದ್ಭುತವಾದ ತಾಂತ್ರಿಕತೆಯ ಯಂತ್ರ ಅಂಥೇಳಿ ಇವತ್ತು ವಿಜ್ಞಾನಿಗಳು ಸಾರ್ತಾರೆ. ಇದರಲ್ಲಿ 100 ಬಿಲಿಯನ್ ಜೀವಕೋಶಗಳಿದಾವಂತ. 100 ಬಿಲಿಯನ್ ಜೀವಕೋಶಗಳು. ಒಂದೇ ಒಂದು ನ್ಯೂರಾನ್ನಲ್ಲಿ ಅಥವಾ ನರತಂತುವಿನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ರಾಸಾಯನಿಕ ಶಕ್ತಿ ಮತ್ತು ವಿದ್ಯುತ್ತಿನ ಶಕ್ತಿ ಪ್ರವಾಹದಿಂದ 100 ಬಿಲಿಯನ್ ನರದಲ್ಲಿ ಒಂದು ನರ ತಂತು 10,000 ನರಗಳಿಗೆ ಶಕ್ತಿ ಪ್ರವಾಹವನ್ನು ಕೊಡುತ್ತೆ. ಏನೇನು ಬಯಸ್ತೀವೋ ಆಯಾ ಕೆಲಸಗಳು ಆಗಲಿಕ್ಕೆ ಅಲ್ಲಿ ಪ್ರಾರಂಭ ಆಗುತ್ತೆ. ಇಂಥ ಮನಸ್ಸು ಅದ್ಭುತವಾದುದು. ಅನುಭವಕ್ಕೆ ಅನುವು ಮಾಡಿಕೊಡೋದು. ಮನಸ್ಸಿದ್ರೇ ಎಲ್ಲ ಅನುಭವ. ಜಗತ್ತಿನ ಸುಖ ದುಃಖ ನೋವು ನಲಿವು ಸಂತೋಷ ಎಲ್ಲ ಪಡೆಯೋದು ಮನಸ್ಸಿದ್ರೇ, ಮನಸ್ಸಿನಿಂದಲೇ. ಇನ್ನು ಮಹತ್ತರವಾದ ಸತ್ಯದ ಅನುಭವ ಆಗೋದು ಕೂಡ ಮನಸ್ಸಿನಿಂದಲೇ. ಆ ಮನೋಶಕ್ತಿ ಅಂತರ್ಗತವಾಗಿ ಹರಿದ್ರೆ ಅದು ಮಹಾನುಭಾವ ಉಂಟು ಮಾಡುತ್ತೆ. ಸತ್ಯವನ್ನು ದರ್ಶನ ಮಾಡಿಸುವ ಸಾಮರ್ಥ್ಯ, ಸತ್ಯದ ಅನುಭವ ಮಾಡಿಕೊಡೋ ಸಾಮರ್ಥ್ಯ ಆ ಮನಕ್ಕೆ ಇದೆ. ಅದೇ ಮನಸ್ಸಿನ ಒಂದು ನಿಜವಾದ ಸಾರ್ಥಕತೆ ಬಳಕೆ. ಅದು ನಾವು ಚೆಲುವು ಅಂದರೆ ಸಾರ್ಥಕತೆ ಅಂದ್ವಲ್ವ. ಮೊದಲು ಶೋಭೆ, ಕ್ರಿಯೆಯಿಂದ ಅಂಗದಿಂದ ಮನಸ್ಸಿನಿಂದ ಆ ಮಹಾನುಭಾವಕ್ಕೆ ಒಳಗಾದರೆ ಮನಸ್ಸು ಅದು ಜೀವನ ಸಾರ್ಥಕತೆ ಅನ್ನಿಸ್ಕೊಳ್ಳುತ್ತೆ. ಅದು ಮನದ ಚೆಲುವು. ಮನಕ್ಕೆ ಮಹಾನುಭಾವವೇ ಚೆಲುವು. ಆ ಚೆಲುವನ್ನು ಪಡಿಬೇಕಾದ್ರೆ, ಒಂದು ಸಾರ್ಥಕತೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅದು ಕೂಡಿನೇ ನಡೆಯುತ್ತೆ. ಆ ಕ್ರಿಯೆ ಮತ್ತು ಜ್ಞಾನ ಒಂದಾಗಿ ಬಿಟ್ಟು ಸುಂದರವಾದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡಿದರೆ ಆಗ ಉದಾತ್ತ ಚಿಂತನೆ, ಉದಾತ್ತ ಕಾರ್ಯ, ಉದಾತ್ತ ಭಾವ ರೂಪುಗೊಳ್ಳುತ್ತೆ. ಅದು ಮನಸ್ಸಿನ ಚೆಲುವಿಕೆ. ಆ ಮನಸ್ಸಿನ ಚೆಲುವು ಸಾರ್ಥಕತೆಗಳಿಗೆ ಒಯ್ಯುವೊಂದು ಮಾರ್ಗ. ಆದ್ದರಿಂದ ಮನಕ್ಕೆ ಮಹಾನುಭಾವವೇ ಚೆಲುವು ಅಂದರು. ಮಹಾನುಭಾವ ಅನ್ನೋದು ಬಹಳ ದೊಡ್ಡ ಮಾತು. ಆ ಮಹ ಅಂದರೆ ವ್ಯಾಪಕವಾದುದು, ವಿಸ್ತಾರವಾದುದು, ಸತ್ಯವಾದುದು, ಶಾಶ್ವತವಾದುದು. ಅದರ ಅನುಭವ ಕೂಡ ನೀನು ನಿನ್ನ ಮನಸ್ಸಿನ ಚಿಂತನೆಯ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಆಗ ಜೀವನ ಸಾರ್ಥಕತೆಯಿಂದ ಸತ್ವಪೂರ್ಣ ಆಗುತ್ತೆ. ಮನಸ್ಸೇ ಅದಕ್ಕೆ ಕಾರಣ. ಆದ್ದರಿಂದ ಮನಸ್ಸಿಗೆ ಸತ್ವ ಅಂತಲೂ ಕರೀತಾರೆ. ಆಧ್ಯಾತ್ಮ ರಂಗದಲ್ಲಿ ಮನಸ್ಸತ್ವ ಅಂತಲೇ ಕರೀತಾರೆ. ಮನಸ್ಸೇ ಒಂದು ಜೀವನದ ಸತ್ವ. ಆ ಸತ್ವ ಸಮರ್ಪಕವಾಗಿ ಬಳಕೆ ಆಗಬೇಕು. ಅನುಭವ ಎರಡಕ್ಕೂ ಅದು ಅನುವು ಮಾಡಿ ಕೊಡ್ತಾ ಹೋಗುತ್ತೆ. ಇನ್ನು ಇದಕ್ಕೆ ಕಾರಣ ಆಗಿರೋದು ಒಂದು ಮೂಲ ಸತ್ಯ. ಆತ್ಮಂಗೆ ಅರುಹೇ ಚೆಲುವು. ಆತ್ಮಂಗೆ ಅರುಹೇ ಚೆಲುವು ಅಂತಾರೆ. ಆತ್ಮನ ಒಂದು ಸತ್ವ ಏನಪ್ಪ ಅಂದರೆ ಅದು ನಮ್ಮ ಕಾರ್ಯಕ್ಕೆ, ಜ್ಞಾನಕ್ಕೆ, ಜೀವಂತಿಕೆಗೆ ಮೂಲ ಕಾರಣವಾಗಿರುವ ಆತ್ಮಶಕ್ತಿ, ಅದು ಚೈತನ್ಯ ಶಕ್ತಿ. ಅಲ್ಲಿ ಇರೋದು ಒಂದು ಅದ್ಭುತವಾದ ಒಂದು ದ್ರವ್ಯ ಅಂದರೆ ಅದು ಅರುಹು. ಆತ್ಮ ಮೂಲ ಜೀವದ್ರವ್ಯ. ಅದರ ಸತ್ವ ಏನಪ್ಪ ಅಂದರೆ ಅಲ್ಲಿ ಅರುಹು. ಆ ಅರುಹನ್ನು ಪಡ್ಕೊಳ್ಬೇಕು. ಆತ್ಮನರಿವು ತನ್ನ ಅರಿವನ್ನು ತಾನು ಮಾಡಿಕೊಳ್ಳೋಕ್ಕೆ ಅರಿವನ್ನೇ ಗುರುವಾಗಿ ಮಾಡಿಕೊಂಡು ತನ್ನ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ಬಗ್ಗೆ ತಾನು ಚಿಂತನೆ ಮಾಡಬೇಕು. ಅದೇ ನಿಜವಾಗಿ ಒಂದು ನಮ್ಮ ಇರುವಿಕೆಯ ಒಂದು ಸೌಂದರ್ಯ. ಒಂದು ಅಗೋಚರ ಶಕ್ತಿ ಇದೆ ಅಂತಲೇ ನಾವು ನಡಿತೀವಿ, ನುಡಿತೀವಿ, ಮಾಡ್ತೀವಿ, ಕೇಳ್ತೀವಿ, ಹಾಡ್ತೀವಿ, ಬಾಳ್ತೀವಿ, ಬೆಳಗ್ತೀವಿ. ಏನೋ ಒಂದು ಅದ್ಭುತವಾದ ಅಗೋಚರವಾದ ಶಕ್ತಿ ಈ ಅಂಗ ಬಿಟ್ಟು ಅಗಲಿದರೆ
ನಾವು ಒಂದು ಶಿವಸ್ವರೂಪವಾದ ಶರೀರ ಶವ ಅಂತ ಅನಿಸ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದು ಒಂದು ಸಾಮರ್ಥ್ಯ, ಅರಿವಿನ ಸಾಮರ್ಥ್ಯ ಇದೆ, ಅದಕ್ಕೆ ಸೌಂದರ್ಯ ಇದೆ. ಆತ್ಮಂಗೆ ಅರುಹೆ ಚೆಲುವು, ಅರುಹನ್ನು ಮಾಡಿಕೊ. ಅರುಹು ಅಂದರೆ ಒಂದು ಬೆಳಕು, ಜ್ಞಾನ ಶಕ್ತಿ, ಅದ್ಭುತವಾದ ಒಂದು ಶಕ್ತಿ ಅದು. ಅದನ್ನು ಮಾಡಿಕೊ. ಆ ಶಕ್ತಿಯಿಂದ ನೀನು ಜಾಗೃತನಾಗಿ ಜೀವನವನ್ನು, ಒಂದು ಸೌಂದರ್ಯವನ್ನು, ಜೀವನದ ಸೌಂದರ್ಯವನ್ನು ಅನುಭವಿಸು. ಅನುಭವಿಸ್ಲಿಕ್ಕಾಗಿ ಬಂದೀವಿ ನಾವು. ಸತ್ಯದ ಅನುಭವ ಆಗಬೇಕು, ಸೌಂದರ್ಯದ ಅನುಭವ ಆಗಬೇಕು, ಬದುಕು ಸಾರ್ಥಕವಾಗಿ ಸಾಗಬೇಕು. ಇದು ಮಾನವ ಜೀವನ ಶೋಭೆಯಿಂದ, ಸಾರ್ಥಕತೆಯಿಂದ, ಸತ್ಯ ಸೌಂದರ್ಯದ ಭಾವ ತುಂಬಿ ನಡೆಯೋದೇ ಜೀವನದ ವೈಭವ. ಇದು ಜೀವನದ ವೈಭವವನ್ನು ನಾವು ಕಂಡುಕೊಳ್ಬೇಕು. ಆ ಜೀವನದ ವೈಭವ ಹೊರಗಿನ ಸಂಪತ್ತಲ್ಲ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಗೋಲ್ಡ್ ಸ್ಮಿತ್, ಲರ್ನ್ ದ ಲಕ್ಸುರಿ ಆಫ್ ನೋಯಿಂಗ್, ಡೂಯಿಂಗ್ ಆ್ಯಂಡ್ ಫೀಲಿಂಗ್. ಬದುಕಿನ ಒಂದು ಲಕ್ಸುರಿ ವೈಭವ ಎಲ್ಲಿದೆ ಅಂದರೆ, ಒಂದು ಗುಡ್ ಡೂಯಿಂಗ್, ನೋಯಿಂಗ್ ಗುಡ್, ಫೀಲಿಂಗ್ ಗುಡ್. ಒಳಿತನ್ನು ಮಾಡುವುದರಿಂದ, ಒಳಿತನ್ನು ಅನುಭವಿಸುವುದರಿಂದ, ಒಳಿತಾದದ್ದು ಯಾವುದು ಅದನ್ನೇ ತಿಳಿಯುವುದರಿಂದ ಜೀವನದ ವೈಭವ ಇದೆ. ನಾವು ಆ ಜೀವನದ ವೈಭವ ಹೀಗೆ ಅಂತ ನಮ್ಮನ್ನು ನಾವು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ. ಹೊರಗೇ ಗಳಿಸ್ಲಿಕ್ಕೆ, ಹೊರಗೆ ತಿಳ್ಕೊಳಕ್ಕೆ ಹೋಗ್ತೀವಿ. ಅದಕ್ಕೆ ಬದುಕಿನ ವೈಭವ ನಮಗೆ ಇರುವಾಗಲೇ ಅರ್ಥ ಆಗೋದಿಲ್ಲ. ಇಲ್ಲಿ ಒಂದು ಸಣ್ಣ ಪ್ರಸಂಗ ನಡೀತು. ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ವಿಶಿಷ್ಟ ಜ್ಞಾನಿ, ಒಬ್ಬ ಸಂತ ಹಾಗೇ ಸುಳಿದಾಡ್ದ. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಬುದ್ಧನ ಶಿಷ್ಯ, ಆತನ ಹೆಸರು ಉಪಗುಪ್ತ ಅಂತ. ಆ ಉಪಗುಪ್ತ ಅಶೋಕ ಸಾಮ್ರಾಟನ ಬಳಿಗೆ ಬರ್ತಾನೆ. ಚಿಂತಾಕ್ರಾಂತನಾಗಿ ಅಶೋಕ ಕೂತಿರ್ತಾನೆ. ಯುದ್ಧಗಳು ಮಾಡಿ ಮಾಡಿ ರಕ್ತ ದೋಕಳಿ ಆಟ ಆಡಿ ಅವನಿಗೆ ಒಂಥರ ಅಶಾಂತತೆ ತಾಂಡವಾಡ್ತಾ ಇರುತ್ತೆ. ಆಗ ಈ ಉಪಗುಪ್ತ ಬರ್ತಾನೆ. ಅಶೋಕ ನಿನ್ನ ಹೆಸರು, ಶೋಕದಲ್ಲಿ ಮುಳುಗಿದೆಯಲ್ಲ ಅಂಥೇಳಿ ಅವನ ಶೋಕವನ್ನು ಕಳೆಯುವ ಅಹಿಂಸಾ ಮಂತ್ರವನ್ನು, ಅಹಿಂಸಾ ಜೀವನ ಶೈಲಿಯನ್ನು ಬೋಧಿಸ್ತಾನೆ. ಬೋಧಿಸಿ ಲಕ್ಷ ಲಕ್ಷ ಜನರನ್ನು ಶೋಕರಹಿತರನ್ನಾಗಿ ಮಾಡ್ತಾನೆ. ನಮ್ಮ ದೇಶ ಯುದ್ಧವಿಲ್ಲದೆ ಶಾಂತಿ ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಬಂದ ಅರಸ ಅನ್ನೋ ಕೀರ್ತಿಗೆ ಪಾತ್ರನಾಗ್ತಾನೆ ಅಶೋಕ. ಅದಕ್ಕೆ ಮೂಲ ಕಾರಣ ಈ ಉಪಗುಪ್ತ. ಇಂಥ ಉಪಗುಪ್ತನ ಜೀವನದಲ್ಲಿ ಒಂದು ಘಟನೆ ಜರುಗುತ್ತೆ, ಬಹಳ ಮನನೀಯವಾದ ಘಟನೆ ಇದು. ಉಪಗುಪ್ತ ಭಿಕ್ಷೆ ಬೇಡಿಕೊಂಡು ಧರ್ಮ ಪ್ರಸಾರವನ್ನು ಮಾಡ್ತಾ ಸತ್ಯದ ಕಡೆಗೆ ಜನರ ಮನಸ್ಸನ್ನು ತಿರುಗಿಸುವ ಒಂದು ಭಿಕ್ಕುವಿನ ಕಾಯಕ ಮಾಡ್ತಿರ್ತಾನೆ. ಒಂದು ಸಾರಿ ಒಬ್ಬ ದೊಡ್ಡ ಮನೆಯ ಮುಂದೆ ಬಂದು ಬುದ್ಧಂ ಶರಣಂ ಗಚ್ಚಾಮಿ ಅಂತ ಭಿಕ್ಷೆ ಬೇಡ್ತಾನೆ. ಅದು ರಾಜನರ್ತಕಿಯ ಮನೆ. ಆಕೆ ಅಗರ್ಭ ಶ್ರೀಮಂತೆ, ಅಪ್ರತಿಮ ಚೆಲುವೆ, ಬಹಳ ದೊಡ್ಡ ಕಲಾವಿದೆ, ಗಾಯನ ನರ್ತನ ಬಹಳ ಜಾಣೆ. ಇಂಥ ಒಬ್ಬ ರಾಜನರ್ತಕಿ, ದೊಡ್ಡ ಮನೆ. ಅವನು ಹೊರಗೆ ನಿಂತಾನ, ಭಿಕ್ಷೆ ಬೇಡ್ತಾ ಇದ್ದಾನ. ಈಕೆ ಮೇಲಿಂದ ನೋಡ್ತಾಳೆ, ಅವನು ಅತ್ಯಂತ ತೇಜಸ್ವಿ ತರುಣ, ಆಜಾನುಭಾವು. ಆ ಕಂಚಿನ ಕಂಠದಿಂದ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತ ನಿಂತಿರ್ತಾನೆ. ಅವಳಿಗೇನು ಅನಿಸುತ್ತೆ, ಏನೋ ಸರಸರ ತಾನೇ ಇಳಿದು ಬರ್ತಾಳೆ. ಅಲ್ಲೇ ಇದ್ದ ಒಂದು ಕೆಲವು ಧಾನ್ಯವನ್ನು, ವಸ್ತುವನ್ನು ತಗೊಂಡು ಹೊರಗೆ ಬರ್ತಾಳೆ. ಹೊರಗೆ ಬಂದವನು ನೋಡ್ತಾ ನಿಂತಾಳೆ, ಮಾತು ಮರ್ತು ಹೋಗುತ್ತೆ. ಆ ಉಪಗುಪ್ತ ಈಕೆಯನ್ನು ನೋಡ್ತಿರ್ತಾನೆ. ಇವಳು ಅವನನ್ನೇ ತದೇಕ ದೃಷ್ಟಿಯಿಂದ ನೋಡ್ತಾ ಕೇಳ್ತಾಳೆ, ಭಿಕ್ಕು, ನೀನ್ಯಾಕೆ ಹೀಗೆ ಭಿಕ್ಷೆ ಬೇಡಬೇಕು? ನಾನು ನಿನಗೆ ಈ ಜಗತ್ತಿನಲ್ಲೇ ಯಾರು ಕೊಡೋದಿಲ್ಲ ಅಂಥ ಭಿಕ್ಷೆಯನ್ನು ಕೊಡಬಲ್ಲೆ, ಅಂತ ಕೊಡಬೇಕು ಅಂತಲೂ ನನಗೆ ಮನಸ್ಸಾಗ್ತಾ ಇದೆ, ನೀನು ಬಯಸಿದ್ರೆ ಕೊಡ್ತೀನಿ ಅಂತಾಳ. ಉಪಗುಪ್ತ ಹೇಳ್ತಾನೆ, ತಾಯಿ, ನನಗೀಗಾಗಲೇ ಗುರುವಿನಿಂದ ಅಮರ ಭಿಕ್ಷೆ ಪಡೆದಿದ್ದೀನಿ. ಅಮರ ಜ್ಞಾನದ ಭಿಕ್ಷೆ ನನ್ನ ಹತ್ರ ಇದೆ. ನನಗೆ ಸದ್ಯ ಬೇಕಾಗಿರೋದು ಒಂದಿಷ್ಟು ಅನ್ನ ಮಾತ್ರ. ನೀನು ಒಂದಿಷ್ಟು ಅನ್ನ ಕೊಡೋದಾದರೆ ನಿನಗೆ ನಾನು ಜ್ಞಾನ ಭಿಕ್ಷೆಯನ್ನು, ಜ್ಞಾನವನ್ನು ಕೊಡಬಲ್ಲೆ. ಅವಳಂತಾಳೆ, ನನಗೆ ಅದೆಲ್ಲ ಬೇಕಾಗಿಲ್ಲ. ನೋಡು, ಜ್ಞಾನ ಪಡ್ಕೊಂಡು ನೀನು ಅನ್ನ ಬೇಡಕ್ಕೆ ಹೊರಟಿದ್ಯಾ. ನೀನು ನಾನು ಕೊಡೋ ಭಿಕ್ಷೆಯನ್ನು ನೀನು ಸ್ವೀಕರಿಸಿದರೆ ಭಿಕ್ಷುಕನಲ್ಲ, ರಕ್ಷಕನಾಗಿ ಬಾಳಬಲ್ಲೆ ಅಂತಾಳ. ಅಂಥದ್ದು ಯಾವ ಭಿಕ್ಷೆ ಕೊಡ್ತೀಯ ಅಂದಾಗ ಆಕೆ ಹೇಳ್ತಾಳೆ, ನನ್ನನ್ನೇ ನಿನಗೆ ಸಮರ್ಪಿಸಿಕೊಳ್ತೀನಿ. ನೀನು ನನಗೆ ಬೇಕು, ನಾನು ನಿನ್ನವಳಾಗ್ತೀನಿ.
ಆಗ ಇಡೀ ನನ್ನ ತನು ಮನ ಸಂಪತ್ತು ಎಲ್ಲಕ್ಕೂ ನೀನೇ ಒಡೆಯ ಆಗ್ತೀಯಾ. ನೀನು ಅದನ್ನೆಲ್ಲ ನನ್ನನ್ನು ರಕ್ಷಿಸ್ತಾ ಅದನ್ನು ರಕ್ಷಿಸ್ತಾ ಭಾಳ ಶ್ರೇಷ್ಠವಾದ ವೈಭವವಾದ ಜೀವನ ನಡೆಸ್ಬೋದು ಅಂತ ಹೇಳ್ತಾಳೆ. ಆ ಮಾತು ಕೇಳ್ತಿದ್ದಂತೆಯೇ ಉಪಗುಪ್ತ ಸಣ್ಣಗನಕ್ಕು ಹೇಳ್ತಾನೆ, ನನಗೀಗ ಅನ್ನದ ಅಗತ್ಯ ಮಾತ್ರ ಇದೆ, ನಿನ್ನ ಅಗತ್ಯ ಇಲ್ಲ, ನಿನಗೂ ನನ್ನ ಅಗತ್ಯ ಇಲ್ಲ. ನಿನಗೆ ಅಗತ್ಯ ಬಿದ್ದಾಗ ನಾನು ಖಂಡಿತ ಬರ್ತೀನಿ ಅಂಥೇಳಿ ಆತ ಭಿಕ್ಷೆನೂ ಪಡಿಲಾರದೆ ಮುಂದೆ ಹೋಗ್ಬಿಡ್ತಾನೆ. ಕೆಲವಾರು ವರ್ಷಗಳು ಘಟಿಸ್ತಾವ. ಈ ರಾಜನರ್ತಕಿ ಸ್ವಲ್ಪ ವಯಸ್ಸು ಕಳೆದಂಗೆ ರೂಪು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಆಕೆ ಜಾಣೆ ಅಂಥೇಳಿ ಕೆಲವು ರಾಜಕೀಯ ಕೆಲಸಗಳಿಗೆ ಬಳಸ್ಕೊಳ್ತಿರ್ತಾರೆ. ಏನೋ ಅವಳಿಂದ ತಪ್ಪಾಯಿತು ಅಂಥೇಳಿ ಆಕೆಗೆ ಒಂದು ಆರೋಪ ಹೊರಿಸಿ ಆಕೆ ಸಂಪತ್ತನ್ನು ಕಸ್ಕೊಂಡು ಅವಳ ಸೌಂದರ್ಯಕ್ಕೆ ಚ್ಯುತಿ ಬರುವಂತೆ ಶಿಕ್ಷೆಯನ್ನು ವಿಕೃತಗೊಳಿಸಿ ಶಿಕ್ಷೆ ಕೊಟ್ಟು ಆ ನಾಡಿನಿಂದ ಗಡೀಪಾರು ಮಾಡಿರ್ತಾರೆ. ಆಕೆ ಬಹಳ ದುಃಖಿತಳಾಗಿರ್ತಾಳೆ. ಯಾವುದೋ ಆ ಊರನ್ನು ಬಿಟ್ಟು ಒಂದು ಹಾಳು ಗುಡಿಯಲ್ಲಿ ಆಶ್ರಯ ಪಡೆದಿರ್ತಾಳೆ. ಸ್ವಲ್ಪ ವಿಕೃತಗೊಳಿಸಿದ್ರಿಂದ ಗಾಯಗಳು ಆಗಿರ್ತಾವೆ, ನೋವಾಗಿರುತ್ತೆ, ಸಂಕಟ ಆಗ್ತಾ ಇರುತ್ತೆ. ಆ ಗುಡಿಯಲ್ಲಿ ಮಲಗಿರ್ತಾಳೆ. ಆ ವೇಳೆಗೆ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋ ಶಬ್ದ ಕೇಳಿಸುತ್ತೆ. ಆ ಧ್ವನಿ ಕೇಳಿದ ಕೂಡಲೇ ಆಕೆ ಅಲ್ಲೇ ಎದ್ದು ಕೂತ್ಕೋತಾಳೆ. ಸುತ್ತ ನೋಡೋಕ್ಕೆ ಶುರು ಮಾಡ್ತಾಳೆ. ಕೂಡ್ಲಿಕ್ಕೂ ಆಗಲಾರ್ದಷ್ಟು ಅವಳಿಗೆ ಚೈತನ್ಯ ಕಡಿಮೆ ಆಗಿರುತ್ತೆ. ಅದೇ ಕಾಲಕ್ಕೆ ಉಪಗುಪ್ತ ನೋಡ್ತಾನೆ, ಇಂದು ಅಗತ್ಯ ಇದೆ ಈಕೆಗೆ ನಾನು ಅಂಥೇಳಿ ಅವಳ ಮುಂದೆ ಹೋಗ್ತಾರೆ. ಹೋಗಿ ಅವಳನ್ನು ವಿಚಾರಿಸ್ತಾರೆ. ಅವಳ ಗಾಯಗಳಿಗೆ ಒಂದು ಮದ್ದನ್ನು ಹಾಕಿ ಉಪಚರಿಸ್ತಾರೆ. ಉಪಚರಿಸ್ತಿರುವಾಗ ಅವಳು ನೆನಪಿಸ್ಕೊಂಡು ಹೇಳ್ತಾಳೆ, ಅಂದ ನಾನು ನಿನಗೆ ಬೇಡಿದ್ದೆ ಬರಲಿಲ್ಲ, ಇಂದು ನನ್ನ ಹತ್ರ ಏನೂ ಇಲ್ಲ, ಯಾಕೆ ಬಂದಿದ್ದೀಯಾ ಅಂತಾಳೆ. ಆಗ ಉಪಗುಪ್ತ ಹೇಳ್ತಾನೆ, ಅಂದ ಅವಶ್ಯಕತೆ ಇರಲಿಲ್ಲ, ಇಂದು ಅವಶ್ಯಕತೆ ಇದೆ. ಆಗ ನೀನು ಅಂಗ ಸೌಂದರ್ಯದಿಂದ, ಕಲಾ ಸೌಂದರ್ಯದಿಂದ, ಮತಿ ಸೌಂದರ್ಯದಿಂದ ಅಹಂಕರಿತಳಾಗಿ ಅಹಂಕಾರವೇ ಮೂರ್ತಿಗೊಂಡಂತೆ ಬಾಳ್ತಾ ಇದ್ದೆ. ಆದರೆ ನೋಡು, ಈ ಎಲ್ಲ ಸಕಲ ಸೌಂದರ್ಯದ ಹಿಂದೆ ಒಂದು ಚೈತನ್ಯ ಶಕ್ತಿ ಇದೆಯಲ್ಲ, ಅದು ಆತ್ಮ ಸೌಂದರ್ಯ. ಅದು ಇನ್ನೂ ನಿನ್ನಲ್ಲಿ ನಾಶ ಆಗಿಲ್ಲ. ನೀನೇನು ಧೃತಿಗೆಡಬೇಡ, ನೀನು ಯಾಕೆ ಹೀಗಾಯಿತು ಅಂತ ದುಃಖಿಸಬೇಡ. ಹಿಂದಿನದೆಲ್ಲ ಮರೆತು ಬಿಡು. ನಿನ್ನಲ್ಲಿರೋ ಒಂದು ಅಮರ ಸೌಂದರ್ಯ, ಅಖಂಡ ಸೌಂದರ್ಯ ಅನ್ನೋದು ಆತ್ಮ ಚೈತನ್ಯ. ಅದನ್ನು ನೀನು ಅನುಭವಿಸುವಲ್ಲೇ. ಅದು ಆತ್ಮ ಕೇವಲ ಶುದ್ಧ ಪ್ರಜ್ಞೆ, ಅರಿವಿನ ರೂಪಾದ ಮಹಾಪ್ರಜ್ಞೆ. ಅದಕ್ಕೆ ಶರಣಾಗು. ಅದನ್ನೇ ನಾನು ಹೇಳೋದು, ಬುದ್ಧಂ ಶರಣಂ ಗಚ್ಚಾಮಿ. ಯಾವುದು ಕೇವಲ ಶುದ್ಧ ಅರಿವು ಬೆಳಕೋ ಅದಕ್ಕೆ ಶರಣಾಗಿ ನಡಿ ಅನ್ನೋದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತಾರೆ. ಉಪಗುಪ್ತನ ಮಾತು ಕೇಳ್ತಾ ಕೇಳ್ತಾ ಆ ರಾಜನರ್ತಕಿಯ ಮನಸ್ಸು ಅತ್ಯಂತ ಪ್ರಶಾಂತತೆಯನ್ನು ಅನುಭವಿಸುತ್ತೆ. ಆ ಸತ್ಯವನ್ನು ನಾನು ಅನುಭವಿಸ್ಬೇಕು ಅನ್ಕೋತಾಳೆ. ನನ್ನಲ್ಲಿ ಆ ಸೌಂದರ್ಯ ಇದೆ ಅಂದಾಗ ಆತ್ಮ ಸೌಂದರ್ಯದಿಂದ ನನ್ನ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ ಪರಿವರ್ತನೆ ಹೊಂದ್ತಾಳೆ. ಪರಿವರ್ತನೆ ಹೊಂದೆ ಆಕೆ ಬಹಳ ದೊಡ್ಡ ಜ್ಞಾನಿ, ಭಿಕ್ಷುಣಿಯಾಗಿ ಧರ್ಮದ ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾಳೆ. ಇದು ನಿಜವಾದ ಸೌಂದರ್ಯ. ಇದು ಮಹಾನುಭಾವರ ಸಂಘದಿಂದ ಅಖಂಡ ಸತ್ಯದ ಅರಿವು ಉಂಟಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಅಖಂಡೇಶ್ವರನೆಂಬ ನಿಜ ಎಂಬುಗೊಂಡವಂಗೆ ಶರಣರ ಸಂಘವೇ ಚೆಲುವು. ದೇವ ಸತ್ಯ ಅಂದರೆ ಅದು ಅಲ್ಲಿದೆ ಇಲ್ಲಿದೆ, ಅಲ್ಲಿಲ್ಲ ಇಲ್ಲಿಲ್ಲ ಅಂತಿಲ್ಲ, ಅದು ಅಖಂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಖಂಡತ್ವವೇ ದೇವ ಲಕ್ಷಣ ಅಂತ ನಮ್ಮ ಎಲ್ಲ ಧರ್ಮಶಾಸ್ತ್ರಗಳು ಸಾರ್ತಾವೆ. ಆ ಲಕ್ಷಣ ನಮ್ಮಲ್ಲೂ ಇರೋದರಿಂದ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಅಂಗದಲ್ಲಿದ್ದರೆ ಆತ್ಮ, ಜಗದಲ್ಲಿ ಇದ್ದರೆ ಪರಮಾತ್ಮ. ಅಂಗ ಜಗತ್ತು ಬಿಟ್ಟು ಇಡೀ ವಿಶ್ವವ್ಯಾಪಕವಾಗಿದ್ದರೆ ಅದು ನಿಷ್ಕಲ ಲಿಂಗ, ಮಹಾಲಿಂಗ ಅನ್ನಿಸ್ಕೊಳ್ಳುತ್ತೆ. ಇನ್ನೂ ಮೀರಿದ್ದು ಅನಂತ ಚೇತನ, ಆತ್ಮ ಪರಮಾತ್ಮ ಅನಂತ ಚೇತನ. ಇದು ಅಖಂಡ, ಒಂದೊಂದು ಬೇರೆ ಅಲ್ಲ, ಆದರೆ ಅದರ ಸೂತ್ರ ಒಂದೇ ಇದೆ. ಅಂಥ ಚೈತನ್ಯವನ್ನು ಇಂಬುಗೊಂಡ್ರೆ ಇಡೀ ಬದುಕೇ ಅದ್ಭುತ. ಅದನ್ನು ತಿಳಿಸ್ಕೊಡೋರು ಶರಣರು, ಮಹಾತ್ಮರು ಅಂತಾರೆ. ಅಂಥ ಮಾತು ನಮಗೆ ಇವತ್ತಿಗೆ ಅತಿ ಅವಶ್ಯವಾಗಿದೆ. ಭಿನ್ನತೆ ಇಲ್ಲದ ಏಕತೆಯ ಬದುಕು, ವೈವಿಧ್ಯತೆ ಇರಲಿ, ಏಕತೆಯ ಸೂತ್ರವನ್ನು ಅನುಭವಿಸ್ತಾ ಅದರ ಆನಂದವನ್ನು ಪಡಿಬೇಕು. ಅದೇ ಜೀವನ ಮುಕ್ತಿ. ಈ ದೇಹ ಇರುವಾಗಲೇ, ಮನಸ್ಸಿರುವಾಗಲೇ, ಆತ್ಮ ಚೈತನ್ಯದ ಜೊತೆಗೆ ಇರುವಾಗಲೇ ಸತ್ಯವನ್ನು ತಿಳಿಯೋದು, ಸ್ವಾನುಭಾವದ ಆನಂದದಲ್ಲಿ ತೇಲೋದು, ಇದು ಬದುಕಿನ ಸೌಂದರ್ಯ. ಕೇಳಿದ್ದಕ್ಕೆ
ಎಲ್ಲರಿಗೂ ಧನ್ಯವಾದ.